ನಮ್ಮ ಕನ್ನಡದ ಆಡಿಯನ್ಸನ್ನು ಇದಕ್ಕೆ ನಾವು ರೆಡಿ ಮಾಡಬೇಕು. ಒಂದೆರಡು ಸಿನಿಮಾ ನೋಡೋ ತನಕ ಅವ್ರಿಗೆ ಕಷ್ಟ ಅನ್ಸ್ಬೋದು ಸರ್. ಮೂರನೇ ಸಲ ಇಂಥ ಸಿನಿಮಾನ ಆಯ್ಕೆ ಮಾಡ್ಕೊಳ್ತಾರೆ. ಕಮರ್ಷಿಯಲ್ಲೇ ನೋಡೋಂಥವ್ರಿಗೆ ಇದು ಯಾವುದೋ ಬಂತು ಅಂದರೆ ಕಣ್ಣು ಕೂಡ ಬಿದ್ದಿರಲ್ಲ ಆ ಕಡೆಗೆ. ಮಾನವೀಯತೆ ಇಟ್ಕೋಬೇಕು, ಯಾರಿಗೂ ನೋವಾಗಬಾರ್ದು. ನನ್ನ ಆಚರಣೆ, ನನ್ನ ನಂಬಿಕೆಗಳು, ನನ್ನ ಸಿದ್ಧಾಂತಗಳು ಯಾವ ಪ್ರಾಣಿಗಾಗಲಿ ಮನುಷ್ಯರಿಗಾಗಲಿ ನೋವಾಗಬಾರ್ದು ಅನ್ನೋದಷ್ಟೇ ನನ್ನ ಸಿದ್ಧಾಂತ. ನಮ್ಮ ಮನೆಯಲ್ಲೇ ಮಾಡಿದೆ ನಾನೇನೋ ಸಮಾಜನ ಬದಲು ಮಾಡ್ತೀನಿ ಅಂತ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಈಗ ನನ್ನ ಗಂಡ ನಮಗೆ ಇದೇ ಫೀಲ್ಡ್ ಗೊತ್ತಿರೋದ್ರಿಂದ ಅಥವಾ ನನ್ನ ಮಕ್ಕಳಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ನಂಬಿಕೆ ಇರೋದ್ರಿಂದ ಅವ್ರು ನನ್ನನ್ನು ಬಿಟ್ಕೊಡ್ತಾರೆ. ಆದರೆ ಎಷ್ಟು ಮನೇಲಿ ಬಿಟ್ಕೊಟ್ಟಕ್ಕೆ ಸಾಧ್ಯ? ಕನ್ನಡದ ಇತ್ತೀಚಿನ ಕಮರ್ಷಿಯಲ್ ಟ್ರೆಂಡ್ ಏನು ಅನ್ನಿಸ್ತಾ ಇದೆ ಈಗ KGF-ನಿಂದ, ಚಾರ್ಲಿಯಿಂದ, ಕಾಂತಾರದಿಂದ ಏನು ಅನ್ನಿಸ್ತದೆ ನಿಮಗೆ? ನೀವು ಅದರ ಹೊರಗಡೆ ನಿಂತು ನೋಡ್ತೀರಾ, ಒಳಗಡೆ ನಿಂತು ನೋಡ್ತೀರಾ? ನಾನು ಆಗಲೇ ಹೇಳಿದ್ನಲ್ಲ ಸರ್, ಎಲ್ಲ ಸಿನಿಮಾನು ನಾನು ತುಂಬ ಅನುಭವಿಸ್ತೀನಿ. ನಾನು ಸಿನಿಮಾ ಮಾಡೋದು ಏನೇ ಇದು ಆಗಿದ್ರು ಕೂಡ, ಬೇರೆ ಬೇರೆ ರೀತಿ ಆಗಿದ್ರು ಕೂಡ, ಬಟ್ ಎಲ್ಲ ರೀತಿ ಸಿನಿಮಾನು ನಾನು ತುಂಬ ಎಂಜಾಯ್ ಮಾಡ್ತೀನಿ. ಫ್ಯಾಂಟಸಿ ಸಿನಿಮಾ, ಪಕ್ಕಾ ಕಮರ್ಷಿಯಲ್ ಸಿನಿಮಾ, ಫೀಲ್ ಗುಡ್ ಮೂವಿ ಎಲ್ಲನೂ ನಾನು ಎಂಜಾಯ್ ಮಾಡ್ತಾ ಇರ್ತೀನಿ. ಸೊ ಎಲ್ಲದಕ್ಕೂ ಅದರದ್ದೇ ಆದ ಒಂದು ಶಕ್ತಿ ಇದೆ. ಬಟ್ ನಾನು ಹೇಳೋದು ಒಂದೇ ಸರ್, ಈಗ KGF ಅದ್ಭುತವಾದಂಥ ನಮ್ಮ ಕರ್ನಾಟಕಕ್ಕೆ ಹೆಸರು ತಂದುಕೊಟ್ಟಂಥ ಸಿನಿಮಾ. ಕಾಂತಾರ ಆಗಿರ್ಬೋದು, ಆ ಥರ ಸಿನಿಮಾಗಳು ಆಗಬೇಕು. ಸೇಮ್ ಟೈಮಲ್ಲಿ ನಮ್ಮ ಕೋಳಿ ಹೆಸರು ಅಂತ ಅಥವಾ 17 ಅಂತ ಸಿನಿಮಾ ಜಗತ್ತಿನಲ್ಲಿ ನಮ್ಮ ಕನ್ನಡವನ್ನು ರೆಪ್ರೆಸೆಂಟ್ ಮಾಡುವಂಥ ಸಿನಿಮಾ, ಅಂಥವು ಕೂಡ ಆಗಬೇಕು. ಸೊ ಅಂಥ ಸಿನಿಮಾಗಳಿಗೆ ಕೂಡ ಮಾನ್ಯತೆ ಈಕ್ವಲಿ ಸಿಗಬೇಕು ಅಂತ ನನಗನ್ಸುತ್ತೆ. ಹೇಗೆ ಸಿಗಬೇಕು ಅದು? ಒಂದು ನಾವ್ಯಾರು ಈ ಥರ ನಿರ್ದೇಶಕರಿದ್ದೀವಿ ಎಲ್ಲ ಫಸ್ಟು ಒಂದಾಗಬೇಕು. ನಾವು ನಮ್ಮ ಕನ್ನಡದ ಆಡಿಯನ್ಸನ್ನು ಇದಕ್ಕೆ ನಾವು ರೆಡಿ ಮಾಡಬೇಕು. ಈ ಥರದ ಸಿನಿಮಾಗಳು ಇದೆ, ಇದನ್ನು ನೋಡುವ ಕ್ರಮ ಏನು. ಒಂದೆರಡು ಸಿನಿಮಾ ನೋಡೋ ತನಕ ಅವ್ರಿಗೆ ಕಷ್ಟ ಅನ್ಸ್ಬೋದು ಸರ್. ಮೂರನೇ ಸಲ ಇಂಥ ಸಿನಿಮಾನ ಆಯ್ಕೆ ಮಾಡ್ಕೊಳ್ತಾರೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ಅಂಥ ಒಂದು ಬೆಳವಣಿಗೆನ ನಾವು ನಿರ್ದೇಶಕರಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ಈಗ ಮಲಯಾಳಂನಲ್ಲಿ ಈ ಥರದ್ದಾಗಿದೆ. ಆ ಥರ ಫೀಲ್ ಗುಡ್ ಮೂವಿನ ಸಾಮಾನ್ಯ ಪ್ರೇಕ್ಷಕ ಕೂಡ ನೋಡುವಂಥ ಬೆಳವಣಿಗೆ ಮಲಯಾಳಮಲ್ಲಾಗಿದೆ. ನಮ್ಮದ್ರಲ್ಲಿ ಯಾಕೆ ಆಗಬಾರ್ದು? ಹಾಗಿದ್ರೆ ನಮ್ಮ ಕನ್ನಡ ಆಡಿಯನ್ಸ್ ಏನು ಬುದ್ಧಿವಂತರಲ್ವಾ? ಸೊ ಈ ಥರದ್ದು ರೆಸ್ಪಾನ್ಸಿಬಿಲಿಟಿನ ನಾವು ನಿರ್ದೇಶಕರು ತೊಗೋಬೇಕು. ಮತ್ತು ದೊಡ್ಡ ದೊಡ್ಡ ನಟರು ಕೂಡ ಅದನ್ನು ಪ್ರೋತ್ಸಾಹ ನೀಡಬೇಕು. ಅದಕ್ಕೆ ಈ ಥರದ್ದು ನಮ್ಮ ಸಿನಿಮಾ ಜೊತೆಯಲ್ಲಿ ನೀವು ಈ ಥರದ್ದು ಸಿನಿಮಾಗಳನ್ನ ನೋಡಬೇಕು ಅನ್ನೋ ರೀತಿ, ಯಾಕಂದರೆ ಅವ್ರ ಮಾತು ಹೆಚ್ಚು ಜನ ಕೇಳ್ತಾರೆ. ಸೊ ಅಂಥವರು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇನ್ನೊಂದಷ್ಟು ಬೆಳವಣಿಗೆ ಕಾಣ್ಬೋದು. ಈ ಥರ ಸಿನಿಮಾಗಳು ಹೆಚ್ಚಾಗುತ್ತೆ ಅಂತ ನಂಗೆ ಅನ್ಸುತ್ತೆ. ಫೆಸ್ಟಿವಲ್ಗೆ ಮಾತ್ರ ಸೀಮಿತ ಆಗಿಬಿಡುತ್ತೆ ಸರ್, ಅದಾಗಬಾರ್ದು ಅಂತ ಅಷ್ಟೇ. ಆ ಪ್ರಯತ್ನ ಏನಾದರೂ ನಡೀತಾ ಇದೆಯಾ? ಹೌದು ಸರ್. ಈಗ ಕೋಳಿ ಹೆಸರು ಆಯಿತು, ಅಮ್ಮಚ್ಚಿನೋ ನಮ್ಗೆ ರಿಲೀಸ್ ಆಗಿತ್ತು, ಅಮೆಝಾನ್ ಪ್ರೈಮ್ ಅವ್ರು ತೊಗೊಂಡ್ರು. ಬಟ್ ಇದನ್ನು ನಾವು OTT ಕೇಳಿದಾಗ ನೀವು ರಿಲೀಸ್ ಮಾಡ್ಕೊಂಡು ಬನ್ನಿ ಇದ್ರು. ನಾವು ಇದ್ದಿದ್ರಲ್ಲೇ ಕಡಿಮೆ ಬಜೆಟಲ್ಲಿ ಸಿನಿಮಾ ಮಾಡಿರ್ತೀವಿ. ರಿಲೀಸ್ಗೆ ಅಂದರೆ 20-30 ಲಕ್ಷ ಮಿನಿಮಮ್ ಬೇಕು. ಅದನ್ನು ಮತ್ತೆ ಎಲ್ಲಿಂದ ತರೋದು, ಮತ್ತು ತಂದ ಮೇಲೆ ಅದು ಹೇಗಾಗುತ್ತೆ? ಈಗ ಕಮರ್ಷಿಯಲ್ ಸಿನಿಮಾ ನೋಡೋಕ್ಕೆ ಜನ ಬರ್ತಿಲ್ಲ, ನಮಗೆ ಈ ಥರ ಸಿನಿಮಾಗಳು ಯಾರು ಬರ್ತಾರೆ? ಹೀಗೆಲ್ಲ ತುಂಬ ಥಾಟ್ಸ್ ಬಂದಾಗ ನಮ್ಮ 17 ಸಿನಿಮಾ ನಿರ್ದೇಶಕರು ಪೃಥ್ವಿ ಕೊಣ್ಣನೂರು ನಾನು ಮಾತಾಡುವಾಗ ನಾವು ಯಾಕೆ ಇಬ್ಬರು ಸೇರಿ ಒಟ್ಟಿಗೆ ಇದನ್ನು ರಿಲೀಸ್ ಮಾಡಬಾರ್ದು ಅಂತ ಪ್ಲ್ಯಾನ್ ಬಂತು. ಅವ್ರದ್ದು ನಮ್ಮದು ಇಡೀ ಜಗತ್ತನ್ನು 2 ಸಿನಿಮಾ ಒಟ್ಟಿಗೆ ಸಂಚಾರ ಮಾಡಿದ್ದು. ಎಲ್ಲ ಫಿಲಮ್ ಫೆಸ್ಟಿವಲ್ಗಳಲ್ಲಿ ಒಟ್ಟೊಟ್ಟಿಗೆ ಹೋಯಿತು. ಕೆಲವು ಅವಾರ್ಡ್ಸ್ ಅವ್ರಿಗೆ, ಕೆಲವು ಅವಾರ್ಡ್ಸ್ ನಮಗೆ, ಹೀಗೆ ಸುತ್ತಾಕೊಂಡು ಒಟ್ಟಿಗೆ ಬಂದ್ವಿ. ಸೊ ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಜನರ ಹತ್ರ ಹೋಗೋಣ ಅಂತ ಒಂದು ನಿರ್ಧಾರ ಮಾಡಿಕೊಂಡು ಈ ಜನವರಿ 26ಕ್ಕೆ ನಮ್ಮ ಕೋಳಿ ಹೆಸರು ಸಿನಿಮಾನ ಮತ್ತು 17 2 ಒಟ್ಟಿಗೆ ಏಕಕಾಲಕ್ಕೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಈಗಲಿಂದ ಟಿಕೆಟ್ಸ್ನ ಕೊಂಡ್ಕೊಳ್ಳೋಂಥ ಒಂದು ಪ್ಲಾಟ್ಫಾರ್ಮ್ ಕೂಡ ಓಪನ್ ಮಾಡಿದ್ದೀವಿ. ಇದೊಂದು ಹೊಸ ಪ್ರಯತ್ನ ಸರ್. ಹೌದು. ಅಂದರೆ ನಮಗೇನಂದರೆ ಇದನ್ನು ನಾವು ಸಕ್ಸಸ್ ಮಾಡಿ ತೋರಿಸ್ಬೇಕು. ಜನಕ್ಕೆ ಏನಾಗುತ್ತೆ ಅಂದರೆ ಕಮರ್ಷಿಯಲ್ಲೇ ನೋಡೋಂಥವ್ರಿಗೆ ಇದು ಯಾವುದೋ ಬಂತು ಅಂದರೆ ಕಣ್ಣು ಕೂಡ ಬಿದ್ದಿರಲ್ಲ ಆ ಕಡೆಗೆ. ಸೊ ಅಂಥವ್ರನ್ನ ಇಲ್ಲ, ಇಂಥದ್ದೊಂದು ಸಿನಿಮಾ ಇದೆ, ನೀವು ಬನ್ನಿ ಅಂತ ನಾವು ಮೊದಲೇ ಟಿಕೆಟ್ ಸೇಲ್ ಮಾಡಿ ಅವ್ರನ್ನ ಬಲವಂತವಾಗಿ ತಂದು ಕೂಡಿಸಿದ್ರೂ ಪರವಾಗಿಲ್ಲ. ನಮಗೊಂದು ಕಾನ್ಫಿಡೆನ್ಸ್ ಇದೆ, ನೋಡಿದ ಮೇಲೆ ಅವ್ರು 10 ಜನಕ್ಕೆ ಹೇಳ್ತಾರೆ, ತೋರಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಸೊ ಆ ದೃಷ್ಟಿಯಲ್ಲಿ ಈ ಬೆಳವಣಿಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಈ ಪಂಥೀಯವಾದಂಥ ಒಂದು ಕೈಲುವ ಸೈದ್ಧಾಂತಿಕವಾದಂಥ ಇದು ಎಡಪಂಥವ, ಮಧ್ಯಪಂಥವ, ಬಲಪಂಥವ ಗೊತ್ತಿಲ್ಲ, ನಮ್ಮ ಸಿನಿಮಾ ಮಾಡುವಂಥ ನಿಮ್ಮಂಥ ಹೊಸ ತಲೆಮಾರಿನವರು ಕೂಡ ಈ ಪಂಥದ ಒಳಗಡೆ ಇದ್ದುಕೊಂಡೇ ಕೆಲಸ ಮಾಡ್ತಾರೆ. ಅದರ ನಟರು ಇದ್ದಾರೆ, ನಿರ್ದೇಶಕರು ಇದ್ದಾರೆ, ಎಲ್ಲರೂ. ನಿಮ್ಮದು ಏನು? ಬೈಕೊಂಡ್ರೂ ಪರವಾಗಿಲ್ಲ ಸರ್, ನಂದು ಮಧ್ಯಪಂಥ ಅಂತಲೇ ಹೇಳ್ಬೋದು. ಯಾಕೆಂದರೆ ನೋಡಿ, ಯಾವುದೋ ಸಿದ್ಧಾಂತ ಅನ್ನೋದಕ್ಕಿಂತ ನನಗೆ ನನ್ನ ತಂದೆ ಹೇಳ್ಕೊಟ್ಟಿದ್ದು. ನನ್ನ ತಂದೆ ಮನೆಯಲ್ಲಿ ಎಲ್ಲ ಆಚರಣೆಗಳನ್ನ ತುಂಬ ಅಚ್ಚುಕಟ್ಟಾಗಿ ಅವರೇನು ತಂದೆ ತಾಯಿಯಿಂದ ರೂಢಿಸ್ಕೊಂಡ್ಬಂದಿದ್ರು ಎಲ್ಲ ಆಚರಣೆಗಳನ್ನ ತುಂಬ ಅಚ್ಚುಕಟ್ಟಾಗಿ ಮಾಡೋರು. ಆದರೆ ಯಾವ ಮಟ್ಟಕ್ಕೆ ಅಂದರೆ ಅಲ್ಲಿ ಮಟ್ಟಕ್ಕೆ ಮಾತ್ರ. ಆದರೆ ನನ್ನ ಮನೆಯಲ್ಲಿ ಬಂದಂಥ ಯಾರಿಗೂ ಜಾತಿ ಕೇಳುವಂಥ ಯಾವತ್ತೂ ಮಾಡಿಲ್ಲ.
ಎಷ್ಟು ಮಟ್ಟಿಗೆ ಅಂದರೆ ನಮ್ಮ ಮನೆ ಮುಂದ್ಗಡೆ ಒಂದು ಯಾವುದೋ ಒಂದು ಫ್ಯಾಮಿಲಿ ಬೀದಿಗೆ ಬಂದುಬಿಟ್ಟಿತ್ತು. ಆ ಬೀದಿಲಿ ಬಂದಂಥ ಒಂದು ಮಗು, ಅಂಗವಿಕಲ ಮಗು ಅದು, ನೋಡಿದ್ರೆ ದೂರ ಹೋಗಬೇಕು ಅನ್ನೋ ಹಾಗೆ ಪಾಪ ಇತ್ತು ಆ ಮಗು. ಆದರೆ ನಮ್ಮ ತಂದೆ ಟಿ ವಿ ತಂದು ಹೊಸದ್ರಲ್ಲಿ ಆ ಮಗುನ ಕರ್ಕೊಂಬಂದು ಕೂರಿಸಿ ಟಿ ವಿ ತೋರಿಸಿದ್ರು. ಆ ಮಟ್ಟಕ್ಕೆ ನನ್ನ ತಂದೆ ನಮಗೆ ಹೇಳ್ಕೊಟ್ಟಂಥವ್ರು. ನಾವೆಲ್ಲೋ ಸ್ಕೂಲ್ಗೆ ಹೋಗೋ ದಾರಿನಲ್ಲಿ ಒಂದು ಚರ್ಚ್ ಇತ್ತು, ಪಕ್ಕದ ಗಣೇಶನ ದೇವಸ್ಥಾನ ಇತ್ತು, ಇಲ್ಲಿ ನಮಸ್ಕಾರ ಮಾಡಿಸಿ ಅಲ್ಲಿ ಕೈ ಮುಗಿಸಿನೇ ಕಳಿಸ್ತಾ ಇದ್ದಿದ್ದು. ಆ ಥರ ನನಗೆ ಹೇಳ್ಕೊಟ್ಟಿದ್ದಾರೆ. ಸೊ ನನ್ನ ಪರ್ಸನಲಿ ನಾನು ಮಾನವೀಯತೆ ಇಟ್ಕೋಬೇಕು, ಯಾರಿಗೂ ನೋವಾಗಬಾರ್ದು. ನನ್ನ ಆಚರಣೆ, ನನ್ನ ನಂಬಿಕೆಗಳು, ನನ್ನ ಸಿದ್ಧಾಂತಗಳು ಯಾವ ಪ್ರಾಣಿಗಾಗಲಿ ಮನುಷ್ಯರಿಗಾಗಲಿ ನೋವಾಗಬಾರ್ದು ಅನ್ನೋದಷ್ಟೇ ನನ್ನ ಸಿದ್ಧಾಂತ. ಅದನ್ನು ಬಿಟ್ಟು ಯಾವ ಎಕ್ಸ್ಟ್ರೀಮಿಟಿಗೆ ಹೋದರೂ ನನಗೆ ಅದು ಇಷ್ಟ ಇಲ್ಲ. ರೈಟ್ ಆಗಿರ್ಬೋದು, ಲೆಫ್ಟ್ ಆಗಿರ್ಬೋದು, ಎಕ್ಸ್ಟ್ರೀಮ್ಗೆ ಹೋಗೋದು ನನಗೆ ಇಷ್ಟ ಇಲ್ಲ. ನಾನು ಮಾನವೀಯತಾವಾದವನ್ನು ಪಾಲಿಸ್ತಾ ಇದ್ದೀನಿ, ಅಷ್ಟೇ ನನ್ನ ಮಟ್ಟಕ್ಕೆ ಸತ್ಯ. ಬಹುಶಃ ಒಂದು ಸುಖವಾದಂಥ ಸಂಸಾರಕ್ಕೆ ಮತ್ತು ಮಕ್ಕಳನ್ನು ಮುಖ್ಯವಾಗಿ ನಾವು ಸಮಾಜಕ್ಕೆ ಮುಖಾಮುಖಿಯಾಗಿಸುವ ಹೊತ್ತಿನಲ್ಲಿ ತಂದೆ ತಾಯಿ ಈ ಸೈದ್ಧಾಂತಿಕವಾದಂಥ ಚೌಕಟ್ಟಿನ ಒಳಗಡೆ ಇರೋದಕ್ಕಿಂತ ಒಂದು ಮನುಷ್ಯ ಸಹಜವಾದಂಥ ಸಮಾಜದ ಅಲ್ಲಿ ಇದ್ದು ಬದುಕಿ ಮನುಷ್ಯತ್ವವೇ ಮುಖ್ಯ, ನಿಸರ್ಗವೇ ಮುಖ್ಯ, ಸಹಜತೆಯೇ ಮುಖ್ಯ ಅನ್ನುವಂಥದ್ದು ಹೆಚ್ಚು ವರ್ಕೌಟ್ ಆಗುತ್ತೆ. ನೀವು 2 ಮಕ್ಕಳ ತಾಯಿ ಆದ್ದರಿಂದ. ಹೌದು ಸರ್, ನಾನು ಅದನ್ನ ಹೇಳಿದೆ, ನನ್ನ ತಂದೆ ತಾಯಿ ನನ್ನನ್ನು ಹಾಗೆ ಬೆಳೆಸಿದ್ರು, ನಾವು ನಮ್ಮ ಮಕ್ಕಳನ್ನ ಹಾಗೆ ಬೆಳೆಸ್ತಾ ಇದ್ದೀವಿ. ಅದು ಇವತ್ತು ನಾವು ಅಂತಲ್ಲ ಸರ್, ಪ್ರತಿಯೊಬ್ಬರು ನಮ್ಮ ಮಟ್ಟಿಗೆ ನಾವು ಮಾಡ್ಕೊಂಡ್ಬಿಟ್ರೆ ಸಮಾಜ ತನಗೆ ತಾನೇ ಬದಲಾಗ್ಬಿಡುತ್ತೆ ಅಂತ ನನಗನ್ಸೋದು. ನಾವು ಅದನ್ನು ಪಾಲಿಸ್ತಾ ಹೋದ್ರೆ ನಮ್ಮಿಂದ ಶುರುವಾಗಬೇಕು. ನಮ್ಮ ಮನೆಯಲ್ಲೇ ಮಾಡಿದೆ ನಾನೇನೋ ಸಮಾಜನ ಬದಲು ಮಾಡ್ತೀನಿ ಅಂತ ಹೋಗೋದ್ರಲ್ಲಿ ಅರ್ಥ ಇಲ್ಲ. ನಮ್ಮ ಮನೆಯಲ್ಲಿ ನಾವು ಅದನ್ನು ಅಚ್ಚುಕಟ್ಟಾಗಿ ಪಾಲಿಸಿದ್ರೆ ಸಮಾಜ ತನ್ನಿಂತಾನೆ ಎಲ್ಲರೂ ಅದನ್ನು ಪಾಲಿಸಿದ್ರೆ ಬದಲಾಗುತ್ತೆ ಅನ್ನೋ ನಂಬಿಕೆ ಇದೆ, ಆಶಾಭಾವನೆ ಇದೆ. ಮತ್ತು ಒಬ್ಬ ನಿರ್ದೇಶಕಿಯೋ ಅಥವಾ ಕಥೆಗಾರನೋ ಅಥವಾ ಯಾವುದೇ ಸೃಜನಾತ್ಮಕವಾದ ಚಟುವಟಿಕೆಯಲ್ಲಿ ಇರುವವನಿಗೆ ಅದೊಂದು ಕುದುರೆ ಕನ್ನಡಕ ಆಗ್ಬೋದು ಅಂತ. ಹೌದು ಸರ್, ಅದು ಆಗಬಾರ್ದು, ಖಂಡಿತ ಆಗಬಾರ್ದು. ಅಂದರೆ ಸಹಜವಾದಂಥ ಒಂದು ಕೃತಿಯಾಗದು ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ವೇನೋ? ಆಗಲ್ಲ. ಹೌದು ಸರ್, ಆ ದೃಷ್ಟಿಲೇ ಯೋಚನೆ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ಅಮ್ಮಚ್ಚಿಯಲ್ಲಿ ಒಂದು ದೀಪಾವಳಿಯನ್ನು ಎಷ್ಟು ಚಂದ ತಂದ್ರಿ ನೋಡಿ. ಹೌದು, ನಮ್ಮ ಹಳೆ ಕಾಲದ ನಮ್ಮ ಬಾಲ್ಯದ ನೆನಪುಗಳೆಲ್ಲ ಅಲ್ಲಿ ಕೆದಕ್ತವೆ. ಅಂದರೆ ಆ ಒಂದು ದೃಶ್ಯ. ಹೌದು. ಬಹುಶಃ ಒಂದು ಪಂಥೀಯವಾದಂಥ ಯಾವುದೋ ಒಂದು ಇದಕ್ಕೆ ಇಸಮ್ಮಿಗೆ ಒಳಗಾದರೆ ನೀವು ಅಷ್ಟು ಅದ್ಭುತವಾಗಿ ಸಹಜವಾಗಿ ಅದನ್ನು ಕಟ್ಟಿಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೌದು. ಆಮೇಲೆ ನಾನು ತುಂಬ ಆ ಥರ ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗಲ್ಲ ಸರ್. ನನಗೆ ಅಲ್ಲಿ ಆ ಕೃತಿಗೆ ಏನು ಬೇಕು ಅದನ್ನು ಪ್ರಾಮಾಣಿಕವಾಗಿ ಅದನ್ನು ಒತ್ತು ಮಾಡಿ ಹೇಳ್ತಾ ಇದ್ದೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ. ಅದರ ಬೇರೆ ರೀತಿಯಲ್ಲಿ ಹೆಚ್ಚು ಯೋಚನೆ ಮಾಡಲಿಕ್ಕೆ ಹೋಗಲ್ಲ ಸರ್. ಆ ಕೃತಿಗೆ ಏನು ಬೇಕು ಅದನ್ನು ಕೊಡ್ತಾ ಇರ್ತೀವಿ ಅಷ್ಟೇ. ದಿನಚರಿ ಏನು ನಿಮ್ಮದು? ಯಾವತ್ತು ಸಿನಿಮಾದ ಬಗ್ಗೆ ಯೋಚನೆ ಮಾಡ್ತೀರಾ ಅಥವಾ ಮನೆ ಮಠ ಅಥವಾ ಆ ಥರದ ಬಗ್ಗೆ ಯೋಚನೆ? ಎರಡು ಹಂಚ್ಕೊಂಡು ಮಾಡ್ತಾ ಇರ್ತೀನಿ ಸರ್. ಅದೇ ನಾ ಹೇಳಿದ್ನಲ್ಲ, ಯಾವುದೋ ಒಂದು ಸಿನಿಮಾ ಬರೀ ಸಣ್ಣ ಪ್ರೋಸೆಸ್ಸಲ್ಲಿ ಇದ್ದಾಗ ಓಕೆ, ಇನ್ನೇನು ರಿಲೀಸ್ಗೆ ಹತ್ತಿರ ಇದೆ ಆ 3 ತಿಂಗಳು 6 ತಿಂಗಳು ಮನೆ ಬರೀ ನೆಪ ಮಾತ್ರ ಆಗಿಬಿಟ್ಟಿರುತ್ತೆ. ಹೆಚ್ಚು ಆ ಕಡೆನೇ ಕೊಡ್ತೀನಿ, ಮತ್ತು ಕೊಡಬೇಕು ಕೂಡ. ನಾನು ಯಾವಾಗಲೂ ಹೇಳ್ತೀನಿ, ಯಾಕೆ ಹೆಚ್ಚು ಹೆಣ್ಮಕ್ಳ ನಿರ್ದೇಶಕರು ಇಲ್ಲ ಅಂತ ಕೇಳಿದ್ರೆ ಇದೇ ಕಾರಣಕ್ಕೆ. ಯಾಕಂದರೆ ಎಷ್ಟು ಮನೆಯಲ್ಲಿ ಇದನ್ನು ಒಪ್ಕೊಳ್ತಾರೆ. ಈಗ ನನ್ನ ಗಂಡ ನಮಗೆ ಇದೇ ಫೀಲ್ಡ್ ಗೊತ್ತಿರೋದ್ರಿಂದ ಅಥವಾ ನನ್ನ ಮಕ್ಕಳಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ನಂಬಿಕೆ ಇರೋದ್ರಿಂದ ಅವ್ರು ನನ್ನನ್ನು ಬಿಟ್ಕೊಡ್ತಾರೆ. ಆದರೆ ಎಷ್ಟು ಮನೇಲಿ ಬಿಟ್ಕೊಟ್ಟಕ್ಕೆ ಸಾಧ್ಯ? ಹಾಗಾಗಿ ಹೆಣ್ಮಕ್ಳು ನಿರ್ದೇಶನದ ಹತ್ರ ಒಲವು ಕಡಿಮೆ, ಬರೀ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆ್ಯಕ್ಟಿಂಗ್ ಅಂದರೆ ಆ ಟೈಮಲ್ಲಿ ಬರೋದು, ಆ್ಯಕ್ಟ್ ಮಾಡ್ಕೊಂಡು ಹೋಗ್ಬೋದು. ನಿರ್ದೇಶನ ಹಾಗಲ್ಲ. ಆಲ್ಮೋಸ್ಟ್ 1 ವರ್ಷ ಅದರೊಳಗಡೆನೇ ಇದ್ದು 24 ಗಂಟೆ ಅದನ್ನೇ ಯೋಚನೆ ಮಾಡಿ, ನಾನು ಆಗಲೇ ನೆಪ ಮಾತ್ರ ಕಡಿಗೆ ಮಾಡ್ತಾ ಇರ್ತೀವಿ. ಇಂಥದ್ದೆಲ್ಲ ಇರುವಾಗ ಕಷ್ಟ. ಹಾಗಾಗಿ ನಮ್ಮ ದಿನಚರಿ ಅಂದರೆ ನಾರ್ಮಲಿ ಬೆಳಗ್ಗೆ ಎದ್ದೇಳ್ತೀವಿ, ತಿಂಡಿ ಏನು ಮಾಡಬೇಕು, ಮಾಡೋ ಹೊತ್ತಿಗೆ ಏನೇನು ಕೆಲಸಗಳು ಅಂತ ತಲೆಯಲ್ಲಿ ಹೋಗ್ತಾ ಇರುತ್ತೆ. ಆದಷ್ಟು ಬೇಗನೆ ಅಡುಗೆ ಎಲ್ಲ ಬೆಳಗ್ಗೆ ತಿಂಡಿ ಜೊತೆಯಲ್ಲೇ ಮಾಡಿಬಿಟ್ಟು ಬರವಣಿಗೆಗಳು ಇಲ್ಲ ಓದೋದು. ಇನ್ನು ಓದೋ ಮಟ್ಟದಲ್ಲಿದ್ದರೆ ಒಂದಷ್ಟು ಪುಸ್ತಕಗಳನ್ನ ಓದೋಕ್ಕೆ ಇಟ್ಕೊಂಬಿಟ್ಟಿರ್ತೀನಿ. ಇಲ್ಲ ಬರೆಯೋಕೆ ಅಂದರೆ ಆ ಟೈಮಲ್ಲಿ 11ರಿಂದ ಶುರು ಮಾಡ್ಕೋತೀವಿ. ಮತ್ತು ಮೀಟಿಂಗ್ಸು ಎಲ್ಲ ಇರಬೇಕು ಅಂದರೆ ನಾವು ಹೆಚ್ಚು ಕಡಿಮೆ ಜೊತೆಯಲ್ಲೇ ಕೆಲಸ ಮಾಡ್ತಾ ಇರ್ತೀವಿ. ಮತ್ತು ಒಂದಷ್ಟು ಸಿನಿಮಾಗಳನ್ನ ನೋಡೋದು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿನಿಮಾ ನೋಡೋದು. ಮತ್ತು ಒಳ್ಳೊಳ್ಳೆ ನಾಟಕಗಳಿದ್ದರೆ ಮಿಸ್ ಮಾಡಲ್ಲ. ಮ್ಯೂಸಿಕ್ಕು, ಡಾನ್ಸು, ಇದೆಲ್ಲ ಕಾರ್ಯಕ್ರಮಗಳಿಗೂ ಆದಷ್ಟು ಆದ್ಯತೆಗಳನ್ನ ಕೊಟ್ಕೊಂಡು ನೋಡ್ತಾ ಇರ್ತೀವಿ. ನೀವು ಇಲ್ಲಿವರೆಗಿನ ಪ್ರಯಾಣದಲ್ಲಿ ನಿಮ್ಮ ಬದುಕಲ್ಲಿ ಎಷ್ಟು ಮುಂದೆ ನಡ್ಕೊಬಂದ್ರಿ ಅಥವಾ ಬದುಕಲ್ಲಿ ಏನನ್ನು ಪಡ್ಕೊಂಡ್ರಿ? ಅದಕ್ಕೆ ಎಷ್ಟು ಸಿನಿಮಾ ನಿಮಗೆ ಪೂರಕವಾಗಿ ನಿಂತಿತ್ತು? ಬದುಕಲ್ಲಿ ಪಡ್ಕೊಂಡಿದ್ದೇ ಜಾಸ್ತಿ ಸರ್, ಕಳ್ಕೊಂಡಿದ್ದು ತುಂಬ ಕಡಿಮೆ. ಏನೆಲ್ಲ ಸಿಕ್ಕಿದೆ ಎಲ್ಲ ನನ್ನ ಪುಣ್ಯನೇ ಅಂತಲೇ ಹೇಳ್ಬೋದು. ಯಾವುದು ನಾನು ನಾಟಕಕ್ಕೆ ಬಂದಿದ್ದಾಗಿರ್ಬೋದು, ಸಿನಿಮಾಗೆ ಬಂದಿರುವಾಗದಾಗಿರ್ಬೋದು, ಅಥವಾ ನನ್ನ ಮದುವೆ ಆಗಿದೆ ಅನ್ನೋ ಎಲ್ಲವೂ, ಮಕ್ಕಳು, ಅತ್ತೆ ಮನೆ, ತಾಯಿ ಮನೆ ಎಲ್ಲವೂ ಹೆಚ್ಚು ಪಡ್ಕೊಂಡಿದ್ದೇ ಜಾಸ್ತಿ. ಜೊತೆಯಲ್ಲಿ ನಾಟಕ ಸಿನಿಮಾ ನನ್ನನ್ನು ಬೇರೆಯೇ ರೀತಿಯಲ್ಲಿ ಬೆಳೆಸ್ತಾ ಹೋಯಿತು. ನಾಟಕ ಸಿನಿಮಾ ಮಾತ್ರ ಅಲ್ಲ, ಧಾರಾವಾಹಿ ಕೂಡ. ನಾನು ಆ್ಯಕ್ಟ್ ಮಾಡೋವಾಗ ನಾನು ಬೇರೆಯೇ ಆಗಿರ್ತೀನಿ, ಆ ಪಾತ್ರ ಏನದಾಗಿರ್ತೀನಿ. ಈ ಎಲ್ಲವೂ ನಾನು ಏನು ಕೆಲಸ ಆ ಜನಪ್ರಿಯತೆಯ ಇಡೀ ಆ ಟ್ರೆಂಡನ್ನು ಮೀರಿ ಹೇಗೆ ಬಂದ್ರಿ? ಅದನ್ನು ಹಿಂದೆ ಸರಿಸಿ, ಯಾಕಂದರೆ ಇನ್ನೂ ತುಂಬ ಕಾಲ ಕಂಟಿನ್ಯೂ ಆಗ್ಬೋದಿತ್ತು ನೀವು.
ನನಗೆ ಅಂದರೆ ಧಾರಾವಾಹಿಯ ಶೈಲಿನೇ ಬದಲಾಯ್ತಲ್ಲ ಸರ್. ನಾನು ಮಾಡುವಾಗ ಉದಯ ಮತ್ತು ಈ ಟಿ ವಿ ಇರ್ತಿತ್ತು, ಒಳ್ಳೊಳ್ಳೆ ಕಥೆಗಳು ಬರ್ತಿತ್ತು, ಕಥೆಗಳ ಮೇಲೆ ಒತ್ತು ಕೊಡ್ತಿದ್ರು, ಪಾತ್ರದ ಮೇಲೆ ಒತ್ತು ಕೊಡ್ತಾಯಿದ್ರು. ಆವಾಗ ನಾನು ಮಾಡ್ತಿದ್ದೆ, ಅದು ತುಂಬ ಖುಷಿ ಕೊಡ್ತಿತ್ತು. ಈಗಿನ ಟೈಮಲ್ಲಿ ಬರುವಂಥ ಸೀರಿಯಲ್ಗಳಿಗೆ ಅದೆಲ್ಲದಕ್ಕಿಂತ ಹೆಚ್ಚು ಗ್ಲಾಮರೇ ಮುಖ್ಯ ಆಗುತ್ತೆ, ಮತ್ತು ಕಥೆಗಳ ಶೈಲಿನೂ ನನಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಹೆಚ್ಚು ಅದಕ್ಕೆ ಆದ್ಯತೆ ಕೊಡ್ತಾ ಹೋಗ್ತಿಲ್ಲ. ಸೊ ಇದೆಲ್ಲವೂ ನನ್ನನ್ನು ಬೆಳೆಸ್ತಾನೆ ಬಂತು, ಪಡ್ಕೊಂಡಿದ್ದೆ ಜಾಸ್ತಿ ಸರ್. ನಿಮ್ಮ ಹಾಗೆ ಕೆಲಸ ಮಾಡಬೇಕು ಅಂತಂದರೆ ಅವರು ಅದೇ ಫೀಲ್ಡಲ್ಲೆಲ್ಲ ಇದ್ದವರನ್ನೇ ಮದುವೆ ಆಗಬೇಕಾ? ಅದು ಅದರ ಮಾತ್ರ ಸಾಧ್ಯನಾ? ಅದು ಹೇಗೆ? ಅದು ಆ್ಯಕ್ಚುಲಿ ಎರಡೂ ಆಗುತ್ತೆ ಸರ್. ಕೆಲವು ಸಲ ಅದೇ ಫೀಲ್ಡಲ್ಲಿ ಇದ್ದರೆ ಇನ್ನೂ ಆಗಲ್ಲ, ಈಗೋ ಹರ್ಟ್ ಆಗಿಬಿಟ್ರೆ ಅದು ಇನ್ನೂ ಮಾಡೋದು ಹೋಗ್ಬಿಟ್ಟಿರುತ್ತೆ, ನನಗಿಂತ ಅವಳು ಹೆಸರು ಕಷ್ಟ ಆಗಿಬಿಡುತ್ತೆ. ಮತ್ತು ಇನ್ನು ಎರಡರಲ್ಲೂ ಏನು ಹೇಳ್ತೀವಿ, ಪ್ಲಸ್ ಮೈನಸ್ ಇದೆ ಅಂತ ಹೇಳ್ಬೋದು. ಕೆಲವು ಸಲ ಬೇರೆ ಬೇರೆಯವರಾದರೂ ಕೂಡ, ಬೇರೆ ಫೀಲ್ಡವರಾದರೆ ಇದ್ರದ್ದು ಗೊತ್ತಿರಲ್ಲ, ಕಷ್ಟಗಳು ಗೊತ್ತಿರಲ್ಲ, ಇದ್ರ ಟೈಮಿಂಗ್ಸು ಅದೆಲ್ಲ ಅರ್ಥ ಮಾಡ್ಕೊಳ್ದಿರೋವಾಗಲೂ ಕಷ್ಟ ಆಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಸಂಬಂಧಗಳಲ್ಲಿ ಹೇಳೋದು ಯಾವ ಫೀಲ್ಡು ಏನು ಮತ್ತೊಂದು ಯಾವುದೂ ಅಲ್ಲ ಸರ್. ನಾವಿಬ್ಬರು ಹೇಗೆ ಒಬ್ರನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ. ಅದು ಈ ಫೀಲ್ಡೇ ಆಗಿರ್ಬೋದು, ಬೇರೆ ಫೀಲ್ಡೇ ಆಗಿರ್ಬೋದು. ಅದು ಒಂದು ಗಟ್ಟಿ ಇದ್ದರೆ ಹೆಂಗಿದ್ರು ಏನಿದ್ರು ಕೆಲಸ ಮಾಡ್ತಾ ಹೋಗ್ಬೋದು ಅಷ್ಟೇ. ಸೊ ಒಬ್ಬ ಮಹಿಳಾ ನಿರ್ದೇಶಕಿಗೆ ಒಬ್ಬ ಪುರುಷ ನಿರ್ದೇಶಕನನ್ನು ಕಂಪೇರ್ ಮಾಡಿದಾಗ ಇರುವ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್? ಅಡ್ವಾಂಟೇಜ್ ಫಸ್ಟ್ ಹೇಳ್ಬಿಡ್ತೀನಿ. ಅಡ್ವಾಂಟೇಜ್ ಅಂದರೆ ನಾನು ಆಗಲೇ ಹೇಳಿದೆ, ನಮಗೆ ಏಕಕಾಲಕ್ಕೆ ಹಲವಾರು ಕೆಲಸ ಮಾಡೋ ಅಂಥ ಒಂದು ತಾಕತ್ತಿರೋದು ಹೆಣ್ಮಕ್ಳಿಗೆ. ಯಾಕೆಂದರೆ ನಾನು ಡಬ್ಬಿಂಗ್ ಮಾಡುವಾಗ ಆ ಟೈಮಲ್ಲಿ ಡಬ್ಬಿಂಗ್ ಮಾಡ್ತಾಯಿದ್ದೆ, ಯಾವುದೋ ಖುಷಿಯಾಗಿರೋ ಸನ್ನಿವೇಶ ಮಾಡ್ತಾಯಿದ್ರು ಕೂಡ ಮಗಳ ಮನೆಯಿಂದ ಬಂದ್ಲಾ, ಇವ್ರು ಮರ್ತುಬಿಟ್ಟಿದ್ದಾರಾ, ಕರ್ಕೊಂಬಂದಿಲ್ವೋ ಏನೋ, ಟಿಫಿನ್ ಬಾಕ್ಸ್ ತೊಗೊಂಡು ಹೋದ್ಲಾ, ಇಂಥದ್ದೆಲ್ಲ ಯೋಚನೆ ಮಾಡ್ತಾ ಡಬ್ಬಿಂಗ್ ಮಾಡ್ತಾ ಇರ್ತೀವಿ. ಅಥವಾ ನಿರ್ದೇಶನ ಮಾಡುವಾಗಲೂ ಅಷ್ಟೇ, ಎಲ್ಲವನ್ನೂ ಯೋಚನೆ ಮಾಡಿ ಮಾಡೋ ಅಂಥದ್ದು ಹೆಣ್ಮಕ್ಳಿಗೆ ಅದು ಜಾಸ್ತಿ ಸಿದ್ಧಿಸಿರುತ್ತೆ. ಅದು ನಮಗೆ ಪ್ಲಸ್ಸು. ಮತ್ತು ತಾಳ್ಮೆ ಅದೆಲ್ಲ ಇರಬೇಕು ಅಂತ ನಾನು ಕ್ಲೇಮ್ ಮಾಡ್ತಾ ಇಲ್ಲ, ಆದರೆ ಇದೆ, ನನಗಿದೆ. ಹಾಗಾಗಿ ಅದು ಪ್ಲಸ್ ಆಗ್ತಾ ಹೋಗುತ್ತೆ. ಒಂದು ಮೈನಸ್ ಏನಂತ ಹೇಳಿದ್ರೆ, ತುಂಬ ದೊಡ್ಡ ಮೈನಸ್ ಒಂದಿದೆ ಸರ್. ಏನಂದರೆ ನನಗೆ ಬೇಸಿಕಲಿ ನಾನು ಆಗಲೇ ಹೇಳಿದೆ, ನಮ್ಮ ತಂದೆಯಲ್ಲಿ ತುಂಬ ಹೊಂದ್ಕೊಂಡು ಹೋಗಿ ಸಮಾಧಾನವಾಗಿ ಕೆಲಸ ಮಾಡುವಂಥದ್ದನ್ನು ಕಲಿಸಿರೋದು ನನಗೆ. ಸೊ ಎಲ್ಲೋ ಕೆಲವು ಸಲ ಆ ಡಾಮಿನೇಟಿಂಗ್ ನೇಚರ್ ಇಲ್ಲದೆ ಹೋದರೆ, ಅಥಾರಿಟೇಟಿವ್ ಆಗಿ ಮಾತಾಡದೆ ಹೋದರೆ, ಅಥವಾ ನಮ್ಮನ್ನು ನಾವು ಓವರಾಗಿ ಪ್ರೊಜೆಕ್ಟ್ ಮಾಡ್ಕೊಳ್ದೆ ಹೋದರೆ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಡ್ತಾರೆ. ಯಾರೇ ಆಗಿರ್ಬೋದು, ಹೊಸದಾಗಿ ಬಂದಂಥ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು. ಕೆಲವು ಸಲ ನಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಪುರುಷರಿಗೆ ಕಷ್ಟ. ಪುರುಷರು ನಿರ್ದೇಶನ ಅಂದ ತಕ್ಷಣ ಅದು ನೋಡೋ ರೀತಿಯೇ ಬೇರೆ. ಹೆಣ್ಮಕ್ಳು ಅಂದ ತಕ್ಷಣ ಅರ್ಧ ಡೌಟಲ್ಲೇ ನೋಡ್ತಿರ್ತಾರೆ, ಇವಳೇನು ಮಾಡ್ತಾಳೆ. ಆಮೇಲೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದಾಗ ಒಪ್ಕೊಳ್ಳೋದು ತುಂಬ ಕಷ್ಟ ಪುರುಷ ಸಮಾಜಕ್ಕೆ. ಹಾಗಾಗಿ ಕೆಲವೊಂದು ಸಲ ಅದು ಲಿಮಿಟೇಷನ್ ಆಗುತ್ತೆ ನಮಗೆ. ಸೊ ಗೊತ್ತಿಲ್ಲದೆ ನನ್ನ ಕ್ಯಾರೆಕ್ಟರ್ ಅಲ್ಲದೆ ಹೋದರೂ ಆ ಡಾಮಿನೇಷನ್ನ ನಾನು ಕಲಿಬೇಕಾಗತ್ತೆ. ಆ ಥರ ಸಂದರ್ಭ ಬರುತ್ತೆ. ಈ ಎರಡು ಸಿನಿಮಾದ ಜರ್ನಿಯಲ್ಲಿ ನಿಮಗೇನಾದರೂ ಮರೀಲಿಕ್ಕೆ ಸಾಧ್ಯ ಇಲ್ಲದಿದ್ದಂಥ ಕೆಲವು ನೋವುಗಳು, ಕಷ್ಟಗಳು, ಆ ಥರದ್ದೇನಾದರೂ ಆಗಿದೆಯಾ? ಹೇಗೆ? ಇಲ್ಲ, ಆ ಥರ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅಂತ ಹೇಳೋವಂಥದ್ದು ಅಂತ ಏನು ಹೇಳಲೇಬೇಕಾದಂಥದ್ದು ಅನ್ನೋದಂಥದ್ದು ಏನಿಲ್ಲ. ಆ ಜರ್ನಿಯಲ್ಲಿ ಎರಡೂ ಈಕ್ವಲ್ ಆಗಿ ನಡೀತಾ ಬಂದಿದೆ ಸರ್. ಅಂದರೆ ಹೆಚ್ಚಾಗಿ ಖುಷಿನೇ ಅಂತಲೇ ಹೇಳ್ಬೋದು. ನಾವು ಅಂದ್ಕೊಂಡಿದ್ದು ಏನು, ನಾನು ಹೇಳಿದಲ್ಲ, ಪ್ರಾಮಾಣಿಕವಾಗಿ ಹೆಜ್ಜೆ ಇಡ್ತಾ ಹೋದರೆ ವೈದೇಹಿ ಮೇಡಮ್ ಒಂದು ಮಾತು ಹೇಳ್ತಾರೆ ನೋಡಿ, ನಾವು ಏನೋ ಮಾಡಬೇಕು ಅಂದ್ಕೊಂಡ್ರೆ ಅದು ಒಳ್ಳೇದಾದರೆ ತನ್ನಿಂತಾನೆ ಎಲ್ಲ ಆಗಿಬಿಡುತ್ತೆ ಕಣೆ ಅಂತ. ಅದು ನನ್ನ ದೃಷ್ಟಿಲಂತೂ ಖಂಡಿತ ಸತ್ಯ. ಒದಗಿ ಬರೋದು ಎಲ್ಲ ಒದಗಿ ಬಂದುಬಿಡುತ್ತೆ ಸರ್. ನನಗೆ ಆಶ್ಚರ್ಯ ಆಗುತ್ತೆ ಹೇಗಾಯಿತು ಅಂತ. ಆ ಥರದ್ದು ಒದಗಿ ಬಂದಂಥದ್ದೇ ಜಾಸ್ತಿ. ಎಲ್ಲ ಒಂದು ಸಣ್ಣ ಹರ್ಡಲ್ಸ್ ಬಂದರೂ ಕೂಡ ಅದು ನಮ್ಮ ಇಡೀ ಟೀಮ್ ನಾವು ಕೆಲಸ ಮಾಡೋದು, ನಾನು ಒಬ್ಬಳೇ ಅಲ್ಲ. ಅದನ್ನು ನಾನು ಒತ್ತು ಮಾಡಿ ಹೇಳಲೇಬೇಕು. ನಾನೊಬ್ಬಳು ಮುಂದೆ ಕಾಣಿಸ್ತಾ ಇರೋದು ನಾನು, ಆದರೆ ನನ್ನ ಇಡೀ ಟೀಮು ನಮ್ಮ ಹಿಂದೆ ಬೆನ್ನೆಲುಬಾಗಿ ನಿಂತಿದೆ. ಎಲ್ಲ ಕೆಲಸಕ್ಕೂ ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಇಡೀ ತಂಡದಲ್ಲಿ ಎಷ್ಟು ಮಟ್ಟಿಗೆ ಆ ಪ್ರಾಮಾಣಿಕತೆ ಇರುತ್ತೋ ಅಲ್ಲಿವರೆಗೂ ಯಾವ ಹಡಲ್ಸು ನಮಗೆ ದೊಡ್ಡದಾಗಲೇ ಇಲ್ಲ. ಈಸಿಯಾಗಿ ದಾಟ್ಕೋತಾ ಹೋಗ್ತಾ ಇದೀವಿ ಅಷ್ಟೇ. ಈ ಪುರುಷ ಪ್ರಧಾನತೆ ಆ ಥರದ್ದು ಅದು ನಮ್ಮ ತಂಡದಲ್ಲಿ ಎಲ್ಲೂ ಇಲ್ಲ ಸರ್. ಅದು ನಮ್ಮ ತಂಡದಲ್ಲಿ ಅದು ಇಲ್ಲವೇ ಇಲ್ಲ. ಪ್ರತಿಯೊಬ್ಬರು, ಆಮೇಲೆ ನಮ್ಮ ತಂಡದಲ್ಲಿ ನಾನು ನೀನು ಅಂತಲ್ಲ, ನಾವು ಏನೇ ವೇದಿಕೆ ಕಾರ್ಯಕ್ರಮ ಮಾಡಲಿ ಅಥವಾ ಏನೇ ಮಾಡಿದ್ರೂ ಕೂಡ ಇಲ್ಲಿ ಯಾರೊಬ್ಬರು ಹೆಸರು ಮುಂದೆ ಬರಬೇಕು, ಯಾರೊಬ್ಬರು ಕಾಣಿಸ್ಬೇಕು ಅನ್ನೋಂಥದ್ದು ನಮ್ಮಲ್ಲಿ ಯಾರಿಗೂ ಇಲ್ಲ. ಒಟ್ಟು ಕೃತಿ ನಾವು ಏನು ಮಾಡ್ತಿದ್ದೀವಿ ಅದು ಅದ್ಭುತವಾಗಬೇಕು ಅಂದರೆ ಏನು ಬೇಕೋ ಅದನ್ನಷ್ಟೇ ನಾವು ಮಾಡೋದು. ಅದು ನಮ್ಮ ತಂಡದಲ್ಲಿ ಇವತ್ತಿಗೂ ಇದೆ, ಯಾವತ್ತೂ ಇರುತ್ತೆ. ಈಗ ಅಡುಗೆ ಚೆನ್ನಾಗಿ ಮಾಡ್ತೀರಾ ಅಂತಾರೆ ಸರ್ ಎಲ್ಲರೂ ಹೇಳ್ತಾರೆ ಅದನ್ನು. ಅನಿಸುತ್ತೆ ಅದು ಅಮ್ಮನ ಕೊಡುಗೆ ನನಗೆ. ನಿರ್ದೇಶಕಿಯಾಗಿ ಬೆಳೀತಾ
ಆ ಗೃಹಿಣಿಯ ಜವಾಬ್ದಾರಿಗೆ ಅಥವಾ ಆ ಮನೆಯ ವಾರ್ತೆಗೆ ಏನೂ ಸಮಸ್ಯೆ ಆಗೋದಿಲ್ಲ? ಇಲ್ಲ ಅಂತ ನಾನು ಅನ್ಕೋತೀನಿ. ಅದನ್ನು ಬಹುಶಃ ನನಗಿಂತ ನೀವು ನಮ್ಮ ಮನೆಯಲ್ಲಿ ಸುತ್ತಮುತ್ತದವ್ರನ್ನ ಕೇಳಿದ್ರೆ ಗೊತ್ತಾಗ್ಬೋದು. ಬಟ್ ನಂದು ಒಂದು ಪ್ಲಸ್ ಏನಂತ ಹೇಳಿದ್ರೆ, ಇವತ್ತಿಗೂ ನಾನು ಆಗಲೇ ಹೇಳಿದೆ, ನಮ್ಮ ಮನೆಯವ್ರನ್ನ ಬಿಟ್ಕೊಡಲ್ಲ, ಅವ್ರ ಮನೆಯವ್ರು ನನ್ನ ಬಿಟ್ಕೊಡಲ್ಲ ಅಂತ. ಇವತ್ತಿಗೂ ನನ್ನ ಈ ಕಡೆ ಅತ್ತಿಗೆ, ಅತ್ತಿಗೆ, ನಾದಿನಿ, ಅಕ್ಕ, ತಂಗಿ, ಅಣ್ಣ, ತಮ್ಮ ಆಗಿರ್ಬೋದು, ಆ ಕಡೆ ಅವರ ತಂಗಿ ಗಂಡಂದರು ಅಥವಾ ಎಲ್ಲರೂ, ಇಡೀ ಫ್ಯಾಮಿಲಿ, ಅತ್ತೆ ಮಾವಾಗಿರಿ ಎಲ್ಲರೂ ಕೂಡ ನಾವು ತುಂಬ ಟಚ್ಡ್, ತುಂಬ ಹೊಂದಾಣಿಕೆಯಿಂದ ಇದ್ದೀವಿ. ನನ್ನ ಎಲ್ಲ ಕೆಲಸಗಳನ್ನು ಇದನ್ನು ನನಗಿಂತ ಹೆಚ್ಚು ಸಂಭ್ರಮಿಸೋದು ನಮ್ಮ ಇಡೀ ಕುಟುಂಬ ಅಂತಲೇ ಹೇಳ್ಬೋದು. ಅದು ನನ್ನ ಪ್ಲಸ್, ಅದು ಸ್ಟ್ರೆಂತ್. ವಿಶ್ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿನ ಶ್ರೇಯಸ್ಸು, ಹೆಚ್ಚಿನ ನಿರೀಕ್ಷೆಯನ್ನು ನಾವು ಮಾಡ್ತೇವೆ. ನಿಮ್ಮ ಸಿನಿಮಾಗಳು 3 ಸಿನಿಮಾ ಏನು ಈಗ ಪ್ಲ್ಯಾನ್ ಮಾಡ್ತಾ ಇದ್ದೀರಿ, ಬಹುಶಃ 1 ಪ್ರಕಾಶು, 2 ನಿಮ್ಮದು ಅಂತ, ಅದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.